ಒಂದು ಆರೋಪ ಪಟ್ಟಿಯಲ್ಲಿ ಏನು ಎಫ್ಐಆರ್ ಆಗಿರೋದ್ರಲ್ಲಿ ವಿಶೇಷವಾಗಿ ಎತ್ಕೊಂಡಿರೋದು ಇಬ್ಬರು ಕೇರಳ ಮೂಲದವರು. ಅವರೇನು ಎಸ್ಡಿಪಿಐ ಅವರು ಅನ್ನುವಂಥ ಅನುಮಾನ ಇದೆ. ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿರೋದು ಕೇರಳ ಆ ಮುಸಲ್ಮಾನರು ನಾಗಮಂಗಲದಲ್ಲಿ ಏನು ಕೆಲಸ ಅವರಿಗೆ, ಅದು ಯಾಕೆಂದ್ರೆ ಇದು ಪ್ರೀಮಿಡಿಯೇಟೆಡ್ ಪ್ರೀ ಪ್ಲಾನ್ಡ್ ಅಂತ ಏನ್ ಹೇಳ್ತಿದ್ವಲ್ಲ, ಈ ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ರು ಕೇರಳ ಈ ಎಸ್ಡಿಪಿಐ ಸದಸ್ಯರು ಅನ್ನುವಂಥದ್ದು ಎತ್ಕಾಣ್ತಿದೆ, ಆಪಾದನೆ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಹಾಗಾಗಿ ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನ ವಹಿಸಬೇಕಾಗುತ್ತೆ, ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸುವಂತದ್ದಾಗಬೇಕಾಗುತ್ತೆ ಅನ್ನೋದನ್ನ ನಮ್ಮ ಒತ್ತಾಯ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮತ್ತು ಸಾರ್ವಜನಿಕರ, ನಾಗಮಂಗಲ ಜನರು ಒತ್ತಾಯವಾಗೂ ಸಹ ಇದೆ. ಒಂದು ಆರೋಪ ಪಟ್ಟಿಯಲ್ಲಿ ಏನು ಎಫ್ಐಆರ್ ಆಗಿರೋದ್ರಲ್ಲಿ ವಿಶೇಷವಾಗಿ ಎತ್ಕೊಂಡಿರೋದು ಇಬ್ಬರು ಕೇರಳ ಮೂಲದವರು. ಅವರೇನು ಎಸ್ಡಿಪಿಐ ಅವರು ಅನ್ನುವಂಥ ಅನುಮಾನ ಇದೆ. ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿರೋದು ಕೇರಳ ಆ ಮುಸಲ್ಮಾನರು ನಾಗಮಂಗಲದಲ್ಲಿ ಏನು ಕೆಲಸ ಅವರಿಗೆ, ಅದು ಯಾಕೆಂದ್ರೆ ಇದು ಪ್ರೀಮಿಡಿಯೇಟೆಡ್ ಪ್ರೀ ಪ್ಲಾನ್ಡ್ ಅಂತ ಏನ್ ಹೇಳ್ತಿದ್ವಲ್ಲ, ಈ ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ರು ಕೇರಳ ಈ ಎಸ್ಡಿಪಿಐ ಸದಸ್ಯರು ಅನ್ನುವಂಥದ್ದು ಎತ್ಕಾಣ್ತಿದೆ, ಆಪಾದನೆ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಹಾಗಾಗಿ ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನ ವಹಿಸಬೇಕಾಗುತ್ತೆ, ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸುವಂತದ್ದಾಗಬೇಕಾಗುತ್ತೆ ಅನ್ನೋದನ್ನ ನಮ್ಮ ಒತ್ತಾಯ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮತ್ತು ಸಾರ್ವಜನಿಕರ, ನಾಗಮಂಗಲ ಜನರು ಒತ್ತಾಯವಾಗೂ ಸಹ ಇದೆ.